ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಪ್ರಸಾರವಾಗ್ತಾ ಇದೆ ಅದೇನು ಇಲ್ಲಿ ಕಾಣಿಸ್ತಾ ಇಲ್ಲ. ನಾನು ಇವಾಗಷ್ಟೇ ಒಂದು ಕ್ಲಾಸ್ ಮುಗಿಸಿ ಮನೆಗೆ ಬಂದೆ ಲಂಚ್ ಬ್ರೇಕಿಗೆ. ಹಾಗಾಗಿ ಮಾಸ್ಕ್ ಏನು ಕಡ್ಡಾಯ ಅದು ಕೂಡ ಇಲ್ಲ. ನಿನ್ನೆ ಅಷ್ಟೇ ನನ್ನ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ತುಂಬಾ ಭಯಪಟ್ಟು ನನಗೆ ಮೆಸೇಜ್ ಮಾಡಿದ್ರು, ಹೇಗಿದೆ ಏನಿದೆ, ಆಸ್ಪತ್ರೆಗಳಲ್ಲಿ ಎಲ್ಲ ಜನಸಾಗರ ಬರ್ತಾ ಇದೆ ಅಂತ ಹೇಳಿ ವಿಷಯ ಬರ್ತಾ ಉಂಟು. ಇದೆಲ್ಲ ನಿಜವಾ ಏನು ಅಂತ. ಆದ್ರೆ ನಂಗೆ ಇಲ್ಲೆಲ್ಲ ಸಾಮಾನ್ಯವಾಗಿ ಕಂಡ ಕಾರಣ ನಾನು ಏನು ಐಡಿಯಾ ಇಲ್ವಾ ನಂಗೆ ಅಂತ ಭಯ ಆಗಿ, ನಂದು ಒಂದು ಫ್ರೆಂಡ್ ನಮ್ಮ ನ್ಯೂ ದೆಹಲಿ ಅವರು ಈಚಾಂಗ್ ಅಂತ ಹೇಳುವ ಪ್ರದೇಶದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕನೆಕ್ಟ್ ಆಗಿ ಹೇಳಿದೆ ಇದೇನು ಸೀರಿಯಸ್ ನ್ಯೂಸ್ ಇದೆಯಾ ಏನಿದೆ ಅಂತ. ಅವರು ಹೇಳಿದ್ರು ಏನು ಗಾಬರಿ ಪಡ್ಬೇಕಾಗಿಲ್ಲ. ಹೀಗೆ ನಮ್ಮ ಊರಲ್ಲೆಲ್ಲ ಮಳೆಗಾಲ ಬರುವಾಗ ಡೆಂಗ್ಯೂ ಇರ್ಬೋದು, ಏನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ, ಡೆಂಗ್ಯೂ ಬರುವ ಸಾಧ್ಯತೆ ಇದೆ, ಸೊಳ್ಳೆಗಳು ಬಾರದ ತರ ನೋಡಿಕೊಳ್ಳಿ. ಅದೇ ತರವಾಗಿ ಇಲ್ಲಿ ಕೂಡ ಸಮ್ಮರ್ ಸೀಸನ್ 40 ಡಿಗ್ರಿ ಹತ್ತಿರದಿಂದ -10 ತನಕ ಹೋಗ್ತಾ ಉಂಟು ಚಳಿಗಾಲ. ಹಾಗಾಗಿ ಒಂದು ಹಾರ್ಶ್ ವಿಂಟರ್ ಬರುವ ಕಾರಣ ಕಫ್, ಒಂದು ಶೀತ ಇರ್ಬೋದು, ಕಫ್ ಇರ್ಬೋದು, ಅದರ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಇರಿ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ಸ್ ಬರ್ತಾ ಇದೆ ಅಷ್ಟೇ. ಏನು ಗಾಬರಿ ಪಡ್ಬೇಕಾದದಿಲ್ಲ ಅಂತ ಹೇಳಿ ಅವರು ಕೂಡ ಒಂದು ಧೈರ್ಯ ಹೇಳಿದ್ದಾರೆ.